Hello students, welcome back to my channel. ಇವತ್ತು ನಾವು ನೋಡ್ತಾ ಇದೀವಿ ಎಕ್ಸರ್ಸೈಸ್ 4.1 ನ ಕ್ವೆಶ್ಚನ್ ನಂಬರ್ 1 ಅನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಕ್ವೆಶ್ಚನ್ ನಂಬರ್ 1 ಏನಿದೆ ಅಂತ ನೋಡಿ. ಚೆಕ್ ವೆದರ್ ದ ಫಾಲೋಯಿಂಗ್ ಆರ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಹೌದಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಯಾವಾಗ ಇರುತ್ತೆ ನೋಡಿ. ಯಾವುದೇ ಕ್ವಾಡ್ರಾಟಿಕ್ ಇಕ್ವೇಷನ್ ನ ವೇರಿಯೇಬಲ್ ನ ಡಿಗ್ರಿ ಏನಾಗಿರ್ಬೇಕು, 2 ಆಗಿರ್ಬೇಕು. ಓಕೆ, ಡಿಗ್ರಿ 2 ಇದ್ದಾಗ ಮಾತ್ರ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅನ್ಸ್ಕೊಳ್ಳುತ್ತೆ. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಇದನ್ನ ಇಕ್ವೇಷನ್ನ ಸಿಂಪ್ಲಿಫೈ ಮಾಡಿ ಎಕ್ಸ್ ಸ್ಕ್ವೇರ್ ಟರ್ಮ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಟರ್ಮ್ ಇದ್ರೆ ಇಕ್ವೇಷನ್ ಅಲ್ಲಿ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಟರ್ಮ್ ಇಲ್ಲ ಅಂದ್ರೆ ಅದು ಇಕ್ವೇಷನ್ ಆಗಲ್ಲ. ಎಕ್ಸ್ ಇದ್ರೂ ಆಗಲ್ಲ. ಎಕ್ಸ್ ಇದ್ರೆ ಏನಾಗುತ್ತೆ, ಅದು ಲೀನಿಯರ್ ಇಕ್ವೇಷನ್ ಆಗುತ್ತೆ ಅಲ್ವಾ. ಸೊ ಬರೀ ಎಕ್ಸ್ ಸ್ಕ್ವೇರ್ ಇಲ್ಲದೆ ಎಕ್ಸ್ ಇದ್ರೆ ಅದು ಲೀನಿಯರ್ ಇಕ್ವೇಷನ್ ಆಗುತ್ತೆ. ಸೊ ಎಕ್ಸ್ ಕ್ಯೂಬ್ ಇದ್ರೆ ಅದು ಕ್ಯೂಬಿಕ್ ಇಕ್ವೇಷನ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ನೋಡ್ಬೇಕಾಗಿರೋದೇನು, ಸಿಂಪ್ಲಿಫೈ ಮಾಡಿ ಆದ್ಮೇಲೆ ಎಕ್ಸ್ ಸ್ಕ್ವೇರ್ ಟರ್ಮ್ ಇದ್ರೆ ಅದರ ಡಿಗ್ರಿ 2 ಇದ್ದಾಗ ಆಗುತ್ತೆ, ಅದು ಆವಾಗ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಕ್ವೆಶ್ಚನ್ ಅರ್ಥ ಆಯ್ತು ಅಲ್ಲ. ಸೊ ಸಾಲ್ವ್ ಮಾಡೋಣ. ಸೊ ನೋಡಿ, ಫಸ್ಟ್ ಇಕ್ವೇಷನ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 3. ಸೊ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಇಟ್ ಸಿಮಿಲರ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ರೈಟ್. ಸೊ ಇದನ್ನೇ ಇಲ್ಲಿ ಎ ಅಂದ್ರೆ ಏನು, ಎಕ್ಸ್ ಅಂತ ತಗೋಬೇಕು. ಇದನ್ನ ಎ ಅಂತ ತಗೊಳ್ಳೋಣ. ಬಿ ಅಂದ್ರೆ 1. ಓಕೆ, ಈ ವ್ಯಾಲ್ಯೂಸ್ನ ಇದರಲ್ಲಿ ಪುಟ್ ಮಾಡ್ತಾ ಹೋಗೋಣ. ಸೊ ಎ ಅಂದ್ರೆ ಎಕ್ಸ್, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ ಇಂಟು ಬಿ ಅಂದರೆ 1 ಆಗುತ್ತೆ, ಪ್ಲಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್. ಓಕೆ, ಸೊ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಆಯಿತು. ಓಕೆ, ಇದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಇನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ಟರ್ಮ್ ಇದೆ ನಮಗೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಇವಾಗ ನಾವು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ನ ಮಾತ್ರ ಸಿಂಪ್ಲಿಫೈ ಮಾಡಿದ್ದೀವಿ. ಇನ್ನು 2 ಇಂಟು ಎಕ್ಸ್ ಮೈನಸ್ 3 ಇದೆ ಅಲ್ವಾ. ಸೊ ಇದನ್ನು ಎಲ್ಲ ಸೇರಿಸ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಸೊ 2x ಮೈನಸ್ 3. ದೆನ್ ನೆಕ್ಸ್ಟ್ ಸ್ಟೆಪ್ ಇದನ್ನು ಆ್ಯಸ್ ಇಟ್ ಈಸ್ ಇಡೋಣ. ರೈಟ್ ಹ್ಯಾಂಡಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ 2 ಇಂಟು ಎಕ್ಸ್ 2x, 2 ಇಂಟು 3 6, ಮೈನಸ್ ಇದೆ. ಸೊ ಮೈನಸ್ 6, ರೈಟ್. ಇವಾಗ ಎಕ್ಸ್ನ ಟರ್ಮ್ಸ್ ಹಾಗೆ ಕಾನ್ಸ್ಟೆಂಟ್ ಟರ್ಮ್ಸ್ನ ಲೆಫ್ಟ್ ಹ್ಯಾಂಡಲ್ಲಿ ತೊಗೊಂಡು ಬರೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x, ಆಮೇಲೆ ಈ 2xನ್ನು ಈ ಕಡೆ ತಂದರೆ 2x ಮೈನಸ್ 2x ಆಗುತ್ತೆ, ಪ್ಲಸ್ 1. ಈ ಮೈನಸ್ 6ಅನ್ನು ಈ ಕಡೆ ತಂದರೆ ಪ್ಲಸ್ 1, ಮೈನಸ್ 6ಅನ್ನು ಈ ಕಡೆ ತಂದರೆ ಪ್ಲಸ್ 6 ಈಕ್ವಲ್ ಟು ಈ ಕಡೆ ಏನೂ ಇಲ್ಲ ಅಂದರೆ 0 ಆಗುತ್ತೆ, ರೈಟ್. 2x ಮೈನಸ್ ಎಕ್ಸ್ 2x ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಈಕ್ವಲ್ ಟು 0. ಸೊ ಇಲ್ಲಿ ನೋಡಿ, ಈ ಇಕ್ವೇಷನ್ನ ಡಿಗ್ರಿ ಏನಿದೆ, ಡಿಗ್ರಿ 2 ಇದೆ ಅಲ್ವಾ. ಸೊ ಡಿಗ್ರಿ 2 ಇದ್ದಾಗ ಅದು ಏನಾಗುತ್ತೆ, ಕ್ವಾಡ್ರಾಟಿಕ್. ದೇರ್ ಫೋರ್ ಕ್ವಾಡ್ರಾಟಿಕ್ ಇಕ್ವೇಷನ್. ದಿಸ್ ಈಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ಈ ಥರ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇದು ಫಸ್ಟ್ ಕ್ವೆಶನ್ ಆಯಿತು. ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಸೆಕೆಂಡ್ ಕ್ವೆಶನ್ ಬಂದು ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಕ್ವಲ್ ಟು ಮೈನಸ್ 2 ಇಂಟು 3 ಮೈನಸ್ ಎಕ್ಸ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಆ್ಯಸ್ ಇಟ್ ಈಸ್ ಇಡಬೇಕು. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಸೊ ರೈಟ್ ಹ್ಯಾಂಡಲ್ಲಿ ಒಮ್ಮೆ ಮೈನಸ್ 2ಅನ್ನು 3ಇಂದ ಮಲ್ಟಿಪ್ಲೈ ಮಾಡ್ತೀರಾ, ಆಮೇಲೆ ಮೈನಸ್ 2ಅನ್ನು ಎಕ್ಸ್ಗೆ ಮಲ್ಟಿಪ್ಲೈ ಮಾಡ್ತೀರಾ. ಫಸ್ಟ್ ಮೈನಸ್ 2 ಇಂಟು 3 ಮೈನಸ್ 6, ಆಮೇಲೆ ಮೈನಸ್ 2 ಇಂಟು ಮೈನಸ್ ಎಕ್ಸ್ ಪ್ಲಸ್ 2x. ಓಕೆ, ಸೊ ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 2x, ಈ 2xನ್ನು ಈ ಕಡೆ ತಂದರೆ ಮೈನಸ್ 2x, ಹಾಗೆ ಈ 6ಅನ್ನು ಲೆಫ್ಟ್ ಹ್ಯಾಂಡ್ಗೆ ತಂದಾಗ ಪ್ಲಸ್ 6 ಈಕ್ವಲ್ ಟು 0. ಓಕೆ, ಸೊ ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಅಲ್ವಾ. ಎರಡು ಮೈನಸ್ ನೆಗೆಟಿವ್ ನಂಬರ್ಸನ್ನು ನೀವು ಆ್ಯಡ್ ಮಾಡ್ತೀರಾ. ಸೊ ಮೈನಸ್ 4x ಆಗುತ್ತೆ. ಮೈನಸ್ 2x ಮೈನಸ್ 2x ಮೈನಸ್ 4x ಪ್ಲಸ್ 6 ಈಕ್ವಲ್ ಟು 0. ಸೊ ಇಲ್ಲೂ ಕೂಡ ಏನಾಗಿದೆ, ಡಿಗ್ರಿ 2 ಇದೆ,
degree of the equation 2 ಇದೆ. So therefore this is also a quadratic equation. Quadratic equation. Okay. ಥರ್ಡ್ ಕ್ವೆಶನ್ಗೆ ಬರೋಣ. ಎಕ್ಸ್ ಮೈನಸ್ 2 ಒಂದು ಬ್ರಾಕೆಟಲ್ಲಿ, ಎಕ್ಸ್ ಪ್ಲಸ್ 1 ಇನ್ನೊಂದು ಬ್ರಾಕೆಟಲ್ಲಿ, ಆಗ ಎಕ್ಸ್ ಮೈನಸ್ 1 ಈ ಕಡೆಗೆ ಎಕ್ಸ್ ಪ್ಲಸ್ 3. ಸೊ ಇವಾಗ ಏನು ಮಾಡಬೇಕು ಅಂದರೆ ಒಂದೊಂದಾಗಿ ನೋಡಿ, ಎಕ್ಸನ್ನು ಫಸ್ಟ್ ಈ ಟರ್ಮ್ಗೆ ಹೋಲ್ ಎಕ್ಸ್ ಪ್ಲಸ್ 1ಗೆ ಮಲ್ಟಿಪ್ಲೈ ಮಾಡೋಣ, ಆಮೇಲೆ 2ನ ಹೋಲ್ ಎಕ್ಸ್ ಪ್ಲಸ್ 1ಗೆ ಮಲ್ಟಿಪ್ಲೈ ಮಾಡೋಣ, ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಫಸ್ಟ್ಗೆ ನಾನು ಎಕ್ಸ್ ಇಂಟು ಈ ಹೋಲ್ ಟರ್ಮ್ ಎಕ್ಸ್ ಪ್ಲಸ್ 1ಗೆ ಮಲ್ಟಿಪ್ಲೈ ಮಾಡ್ತೀನಿ, ಎಕ್ಸ್ ಪ್ಲಸ್ 1. ಓಕೆ, ನೆಕ್ಸ್ಟ್ ಮೈನಸ್ 2 ಇದೆ, ಮೈನಸ್ 2 ಇಟ್ಕೊಂಡು ಮತ್ತೆ ಇದನ್ನು ಎಕ್ಸ್ ಪ್ಲಸ್ 1ಇಂದ ಮಲ್ಟಿಪ್ಲೈ ಮಾಡೋಣ, ಎಕ್ಸ್ ಪ್ಲಸ್ 1. ಗೊತ್ತಾಯ್ತಲ್ಲ? ಒಮ್ಮೆ ಎಕ್ಸ್ನ ಈ ಹೋಲ್ ಬ್ರ್ಯಾಕೆಟಲ್ಲಿ ಎಕ್ಸ್ ಪ್ಲಸ್ 1 ಏನಿದೆಯಲ್ಲ ಅದರಿಂದ ಮಲ್ಟಿಪ್ಲೈ ಮಾಡ್ತೀನಿ, ಆಮೇಲೆ ಮೈನಸ್ 2ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಇನ್ನು ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು ನೆಕ್ಸ್ಟ್. ಓಕೆ, ಸೊ ಈ ಕಡೆಗೆ ಮತ್ತೆ ಅದೇ ಸ್ಟೆಪ್, ಎಕ್ಸನ್ನು ಒಂದ್ಸತಿ ಎಕ್ಸ್ ಪ್ಲಸ್ 3ಗೆ ಮಲ್ಟಿಪ್ಲೈ ಮಾಡ್ತೀರಾ, ಹಾಗೆ ಎಕ್ಸ್ ಜೊತೆಗೆ ಏನಿದೆ ಮೈನಸ್ 1 ಇದೆಲ್ಲ, ಸೊ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 3. ಗೊತ್ತಾಯ್ತಲ್ಲ? ಈಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್. ಆಯಿತು, ಮುಗೀತು, ಕಂಪ್ಲೀಟ್ ಆಯ್ತಲ್ವಾ ಈ ಸಿಂಪ್ಲಿಫಿಕೇಶನ್. ಇನ್ನು ಮೈನಸ್ 2 ಇಂಟು ಎಕ್ಸ್, ಮೈನಸ್ 2x, ಮೈನಸ್ 2 ಇಂಟು 1 ಮೈನಸ್ 2. ಈ ಕಡೆಗೆ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 3, 3x, ಆಮೇಲೆ ಮೈನಸ್ 1 ಇಂಟು ಎಕ್ಸ್, ಮೈನಸ್ 1 ಇಂಟು ಪ್ಲಸ್ 3, ಮೈನಸ್ 3. ಓಕೆ, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್, ಹಾಗೆ ಈ ಎಕ್ಸ್ ಸ್ಕ್ವೇರ್ನ ಈ ಕಡೆ ತಂದರೆ ಎಕ್ಸ್ ಸ್ಕ್ವೇರ್ ಆಯಿತು. ಡಿಗ್ರಿ ವೈಸ್ ನೀವು ಲೆಫ್ಟ್ ಹ್ಯಾಂಡ್ಗೆ ತೊಗೊಂಡು ಬರ್ಬೋದು. ಓಕೆ, ಎಕ್ಸ್ ಸ್ಕ್ವೇರ್ ಇದ್ದರೆ ಈ ಕಡೆ ಯಾವುದಾದ್ರೂ ಎಕ್ಸ್ ಸ್ಕ್ವೇರ್ ಇದ್ದರೆ ಎಕ್ಸ್ ಸ್ಕ್ವೇರ್ ಆದಮೇಲೆ ತಕ್ಷಣ ತೊಗೊಬೇಕು, ಆಮೇಲೆ ಎಕ್ಸ್ ಬಂದಮೇಲೆ ಮತ್ತೆ ಯಾವ ಎಕ್ಸ್ ಟರ್ಮ್ಸ್ ಇದೆಯೋ ಅವುಗಳನ್ನು ಆ ಕಡೆಗೆ ತೊಗೋಬೇಕು. ಓಕೆನಾ? ಇಲ್ಲಿ ನೋಡಿ ಎಕ್ಸ್ ಮೈನಸ್ 2x ಇದೆ, ಎಕ್ಸ್ ಮೈನಸ್ 2x ಅಂದರೆ ಮೈನಸ್ ಎಕ್ಸ್ ಆಗುತ್ತೆ ಅಲ್ವಾ? ಸೊ ಈ ಒಂದು ಸ್ಟೆಪ್ಪಲ್ಲಿ ಇದನ್ನು ಆ್ಯಸ್ ಇಟ್ ಈಸ್ ಇರ್ತೀನಿ. ಇವಾಗ ನಾನು ಎಕ್ಸ್ ಟರ್ಮ್ಸ್ನ ಈ ಕಡೆಗೆ ತರ್ತಾ ಇಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೊಗೊಂಡು ಬರ್ತೀನಿ. 3x ಮೈನಸ್ ಎಕ್ಸ್ 2x ಆಗುತ್ತೆ. ಓಕೆ, 2x ಮೈನಸ್ 3. ಇವಾಗ ಎಕ್ಸ್ ಟರ್ಮ್ಸನ್ನ ಲೆಫ್ಟಲ್ಲಿ ತೊಗೊಳ್ಳೋಣ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಮೈನಸ್ ಎಕ್ಸ್ ಇದೆ, ಈ ಕಡೆಗೆ ಎಕ್ಸ್ ಟರ್ಮ್ಸ್ ಯಾವುದಿದೆ 2x ಇದೆ ಅಲ್ವಾ? ಸೊ ಮೈನಸ್ 2x ಆಗುತ್ತೆ ಲೆಫ್ಟ್ಗೆ ಬಂದಾಗ. ಆಮೇಲೆ ಕಾನ್ಸ್ಟೆಂಟ್ ಟರ್ಮ್ಸ್ನ ಮಾಡ್ಕೊಳ್ಳೋಣ, ಮೈನಸ್ 2, ಈ ಮೈನಸ್ 3 ಈ ಕಡೆಗೆ ಬಂದರೆ ಪ್ಲಸ್ 3 ಆಗುತ್ತೆ. ಸೊ ಇದು ಈ ಕಡೆಗೆ 0. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಮೈನಸ್ ಎಕ್ಸ್ ಮೈನಸ್ 2x ಮೈನಸ್ 3x, ಕರೆಕ್ಟ್. ಆಮೇಲೆ ಮೈನಸ್ 2 ಪ್ಲಸ್ 3 ಪ್ಲಸ್ 1. ಸೊ ಏನು ಬಂತು? ಮೈನಸ್ 3x ಪ್ಲಸ್ 1. ಸೊ ಈಗ ಎಕ್ಸ್ನ ಡಿಗ್ರಿ ಎಷ್ಟಿದೆ? ಎಕ್ಸ್ನ ಪವರ್ ಏನಿದೆ 1 ಇದೆ ಅಲ್ವಾ? ಸೊ ಹೋಲ್ ಇಕ್ವೇಶನ್ನ ಡಿಗ್ರಿ ಏನಾಗದಾಗಾಯಿತು? 1 ಆಯಿತು ಅಲ್ವಾ? ಡಿಗ್ರಿ ಈಕ್ವಲ್ ಟು 1. ಸೊ ದಿಸ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್, ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. ಯಾಕೆ? ಕ್ವಾಡ್ರಾಟಿಕ್ ಇಕ್ವೇಶನ್ಗೆ ಯಾವಾಗಲೂ ಡಿಗ್ರಿ ಏನಾಗಿರಬೇಕು? 2 ಆಗಿರಬೇಕು. ಬಟ್ ಇಲ್ಲಿ ನೋಡಿ ಹೈಯೆಸ್ಟ್ ಎಕ್ಸೇ ಬಂದಿರೋದು ಅಲ್ವಾ? ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಆಬ್ಸೆಂಟ್ ಇರೋದ್ರಿಂದ ದಿಸ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. ಓಕೆ, ಸೊ ನೆಕ್ಸ್ಟ್ ನೋಡಿ ಫೋರ್ತ್ ಕ್ವೆಶನ್, ಎಕ್ಸ್ ಮೈನಸ್ 3 2x ಪ್ಲಸ್ 1, ಆಮೇಲೆ ಎಕ್ಸ್ ಇಂಟು ದ ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ 5. ಜಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಒಮ್ಮೆ ಎಕ್ಸನ್ನು 2x ಪ್ಲಸ್ 1ಗೆ ಮಲ್ಟಿಪ್ಲೈ ಮಾಡೋಣ, ಆಮೇಲೆ ಮೈನಸ್ 3ಯನ್ನು ಇಲ್ಲೇನು ಉಳ್ಕೊಂಡಿದೆಯಲ್ಲ ಮೈನಸ್ 3ಯನ್ನು 2x ಪ್ಲಸ್ 1ಗೆ ಮಲ್ಟಿಪ್ಲೈ ಮಾಡೋಣ. ಈ ಕಡೆಗೆ ಡೈರೆಕ್ಟಾಗಿ ಮಾಡ್ಕೊಳ್ಳೋಣ, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಆಮೇಲೆ ಎಕ್ಸ್ ಇಂಟು 5 ಪ್ಲಸ್ 5x, ರೈಟ್? ಇವಾಗ ಬ್ರ್ಯಾಕೆಟ್ ರಿಮೂವ್ ಮಾಡ್ಕೊಳ್ಳೋಣ, 2x ಇಂಟು ಎಕ್ಸ್ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 1x ಮೈನಸ್ 3 ಇಂಟು 2x ಮೈನಸ್ 6x, ಆಮೇಲೆ ಮೈನಸ್ 3 ಇಂಟು ಪ್ಲಸ್ 1 ಮೈನಸ್ 3, 3 1s are 3 ಅಲ್ವಾ? ಮೈನಸ್ 3 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 5x. ಓಕೆ, ಇನ್ನು ಎಕ್ಸ್ ಸ್ಕ್ವೇರ್ ಎಕ್ಸ್ ಟರ್ಮ್ಸ್ನ
ಒಂದು ಸೈಡು ಮಾಡ್ಕೊಂಡ್ಬಿಡೋಣ. 2x² ಈ x² ಟರ್ಮ್ ಇದೆ ಅಲ್ವಾ, ಸೊ ನಿಮಗೆ ಈಸಿ ಆಗುತ್ತೆ. ಅದಕ್ಕೆ x² ಜೊತೆಗೆ x²ನೇ ಈ ಥರ ತಂದಿಟ್ಕೊಂಬಿಡಿ, ಆಮೇಲೆ ಕನ್ಫ್ಯೂಸ್ ಆಗಲ್ಲ. ಆಮೇಲೆ ನೋಡಿ 6x x ಪ್ಲಸ್ x ಇದೆ, ಮೈನಸ್ 6x ಇದೆ, ಬಟ್ ಮೈನಸ್ ಆಗುತ್ತೆ. ಯಾಕೆ? ದೊಡ್ಡದು ನಂಬರ್ ಹಿಂದ್ಗಡೆ ನೆಗೆಟಿವ್ ಸೈನ್ ಇದೆ, ಸೊ ಇಲ್ಲಿ ಮೈನಸ್ x ಬರುತ್ತೆ. ಓಕೆ, ಮೈನಸ್ 5x, x ಮೈನಸ್ 6x ಮೈನಸ್ 5x ಮೈನಸ್ 3, ಆಮೇಲೆ x² ಅಂತೂ ಈ ಕಡೆ ಬಂದಿದೆ, ಪ್ಲಸ್ 5x ಈ ಕಡೆ ಬಂದರೆ ಮೈನಸ್ 5x ಆಗುತ್ತೆ. ಸೊ ಈ ಕಡೆಗೆ 0 ಉಳ್ಕೊಳ್ಳುತ್ತೆ. ಓಕೆನಾ? ಸೊ ಇನ್ನು 2x² ಮೈನಸ್ x² x² ಆಗುತ್ತೆ, ಮೈನಸ್ 5x ಮೈನಸ್ 5x ಮೈನಸ್ 10x, ಆಮೇಲೆ ಮೈನಸ್ 3 ಉಳ್ಕೊಳ್ತು 0. ಸೊ ಇಲ್ಲಿ ನೋಡಿ ಈ ಈಕ್ವೇಷನ್ನ ಡಿಗ್ರಿ ಎಷ್ಟಿದೆ? ಹೈಯೆಸ್ಟ್ ಡಿಗ್ರಿ ಆಫ್ ದ ವೇರಿಯಬಲ್ 2 ಇದೆ. ಸೊ ಎಕ್ಸ್ನ ಪವರ್ 2 ಇದೆ, ಅದಕ್ಕೆ ಇದು therefore it is a quadratic equation. ಓಕೆ, quadratic equation ಈ ಥರ ಬರಿಬೇಕು. ಸೊ ನೆಕ್ಸ್ಟ್ 5th ಕ್ವೆಶನ್. ಓಕೆ ನೋಡಿ, 2x minus 1 into the bracket, ಆಮೇಲೆ into the bracket x minus 3, ಈ ಕಡೆಗೆ x plus 5, ಆಮೇಲೆ x minus 1 ಇದೆ. ಸೊ ಫಸ್ಟ್ಗೆ 2x ಅನ್ನ ಹೋಲ್ x minus 3ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಆಮೇಲೆ ಮೈನಸ್ 1 ಅನ್ನ x minus 3ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈ ಕಡೆ ಕೂಡ ಹಾಗೆ ಫಸ್ಟು x ಇಂದ ಹೋಲ್ x minus 1 ಬ್ರಾಕೆಟ್ನ ಮಲ್ಟಿಪ್ಲೈ ಮಾಡ್ತೀರಾ, ಆಮೇಲೆ 5 ಇಂದ x minus 1 ಮಲ್ಟಿಪ್ಲೈ ಮಾಡ್ತೀರಾ. ಓಕೆ, ಸೊ ಫಸ್ಟ್ಗೆ 2x x minus 3ಗೆ ಮಲ್ಟಿಪ್ಲೈ ಮಾಡ್ತೀರಾ, ಆಮೇಲೆ ಮೈನಸ್ 1 ಇಂಟು x minus 3. ಓಕೆ, ಈ ಕಡೆ ಒಮ್ಮೆ x ಇಂದ x minus 1ಗೆ ಮಲ್ಟಿಪ್ಲೈ ಮಾಡ್ತೀರಾ, ಆಮೇಲೆ x ಜೊತೆಗೆ ಏನಿದೆ ಪ್ಲಸ್ 5, ಪ್ಲಸ್ 5 ಇಂದ x minus 1ಗೆ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ ಈಗ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 2x ಇಂಟು x 2x², ಹಾಗೆ 2x ಮೈನಸ್ 3, 2 ಇಂಟು 3 6 ಅಲ್ವಾ, ಮೈನಸ್ 6x, ಹಾಗೆ ಇಲ್ಲಿ ಮೈನಸ್ 1 ಇಂಟು x ಮೈನಸ್ x, ಮೈನಸ್ 1 ಇಂಟು ಮೈನಸ್ 3, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 3, 3 1 3. ಸೊ ಈ ಕಡೆಗೆ x ಇಂಟು x x² x ಇಂಟು ಮೈನಸ್ x ಮೈನಸ್ x, x ಇಂಟು ಮೈನಸ್ 1. ಸೊ ನೆಕ್ಸ್ಟ್ 5 ಇಂಟು x ಪ್ಲಸ್ 5x ಆಗುತ್ತೆ, ಆಮೇಲೆ 5 ಇಂಟು ಮೈನಸ್ 1 ಮೈನಸ್ 5. ಓಕೆ, ಆಮೇಲೆ 6x ಎಕ್ಸ್ನ ಟರ್ಮ್ಸ್ನ ಮೊದಲು ಸಿಂಪ್ಲಿಫೈ ಮಾಡ್ಕೊಂಬಿಡೋಣ. ಓಕೆ, 6x ಮೈನಸ್ x, ಇದು ಮೈನಸ್ ಇದೆ, ಸೊ ನೆಗೆಟಿವ್ ಇರೋದ್ರಿಂದ ಆ್ಯಡ್ ಆಗುತ್ತೆ. ನೆಗೆಟಿವ್ ಎರಡು ನೆಗೆಟಿವ್ ನಂಬರ್ಸ್ನ ಯಾವಾಗಲೂ ನಾವು ಆ್ಯಡ್ ಮಾಡ್ತೀವಿ. ಸೊ 6x ಆರ್ x ಎಷ್ಟಾಗುತ್ತೆ? 7x ಆಗುತ್ತೆ, ಮೈನಸ್ 7x ಆಗುತ್ತೆ, ಪ್ಲಸ್ 3, ಆಮೇಲೆ ಈ ಕಡೆಗೆ x², 5x ಮೈನಸ್ x ಪ್ಲಸ್ 4x ಆಗುತ್ತೆ, ಆಮೇಲೆ ಮೈನಸ್ 5 ಆ್ಯಸ್ ಇಟ್ ಇಸ್. ಓಕೆ, ಇನ್ನು ನೆಕ್ಸ್ಟ್ x² ಟರ್ಮ್ಸ್ನ ಒಂದು ಕಡೆಗೆ, ಆಮೇಲೆ x ಟರ್ಮ್ಸ್ನ ಒಂದು ಕಡೆಗೆ ಮಾಡ್ಕೊಂಡು 2x², ಈ x² ಈ ಕಡೆ ಬಂದರೆ x² ಮೈನಸ್ x² ಆಗುತ್ತೆ, ಮೈನಸ್ 7x, ಆಮೇಲೆ ಪ್ಲಸ್ 4x ಈ ಕಡೆ ಬಂದರೆ ಮೈನಸ್ 4x ಆಗುತ್ತೆ, ಪ್ಲಸ್ 3, ಈ 5 ಈ ಕಡೆ ಬಂದರೆ ಪ್ಲಸ್ 5 ಆಗುತ್ತೆ, 0. ಓಕೆ, 2x² ಮೈನಸ್ x² x² ಆಗುತ್ತೆ, 1x². ಓಕೆ, ಮೈನಸ್ 7x ಮೈನಸ್ 4x ಮೈನಸ್ 11x ಆಯಿತು, ಆಮೇಲೆ ಪ್ಲಸ್ 5 ಪ್ಲಸ್ 3, 5 ಪ್ಲಸ್ 3 ಎಷ್ಟು? 8. ಓಕೆ, ಸೊ ಇವಾಗ ನೋಡಿ ಡಿಗ್ರಿ ಏನಿದೆ 2 ಇದೆ ಅಲ್ವಾ, ಡಿಗ್ರಿ ಈಕ್ವಲ್ ಟು 2, therefore ಇಟ್ ಈಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಇಷ್ಟೇ, ಜಸ್ಟ್ ನೀವು ಇಕ್ವೇಷನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಡಿಗ್ರಿ 2 ಇದ್ದರೆ ಅದನ್ನು ಈ ಥರ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಬರೀಬೇಕು. ಓಕೆನಾ? ಸೊ 6th ಕ್ವೆಶನ್ ನೋಡೋಣ. x² ಪ್ಲಸ್ 3x ಪ್ಲಸ್ 1 ಒಂದು ಸೈಡಲ್ಲಿದೆ, ಆಮೇಲೆ x ಮೈನಸ್ 2 ಹೋಲ್ ಸ್ಕ್ವೇರ್. ಸೊ x ಮೈನಸ್ 2 ಹೋಲ್ ಸ್ಕ್ವೇರ್ ಇದು ಯಾವ ಥರ ಇದೆ? a ಮೈನಸ್ b ಹೋಲ್ ಸ್ಕ್ವೇರ್ ಥರ ಇದೆ ಅಲ್ವಾ? ಸೊ a ಮೈನಸ್ b ಹೋಲ್ ಸ್ಕ್ವೇರ್ ಏನು? a² ಮೈನಸ್ 2ab ಪ್ಲಸ್ b². ಓಕೆ, ಸೊ ಇಲ್ಲಿ a ಅಂದರೆ x ಆಗುತ್ತೆ, b ಅಂದರೆ 2 ಮೈನಸ್ 2. ಓಕೆ, x ಮೈನಸ್ 2 ಹೋಲ್ ಸ್ಕ್ವೇರ್ ಏನಾಯಿತು? x² ಮೈನಸ್
2 ಇಂಟು ಎ ಅಂದರೆ ಎಕ್ಸ್ ಆಯಿತು, ಬಿ ಅಂದರೆ -2 ಆಗುತ್ತೆ, ಪ್ಲಸ್ ಬಿ ಸ್ಕ್ವೇರ್ ಅಂದರೆ -2 ಸ್ಕ್ವೇರ್. ಓಕೆ, ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಸ್ಕ್ವೇರ್ ನೋಡಿ, ಇಲ್ಲಿ ಒಂದು ಮೈನಸ್ ಇದೆ, -2 ಇಂಟು -2, 2ab -2 ಇದೆ, 2 ಸತಿ -2 ಇದೆ, ಸೊ ಅದಕ್ಕೆ +4x ಆಗುತ್ತೆ. ಆಮೇಲೆ -2ನ ಹೋಲ್ ಸ್ಕ್ವೇರ್ ಅಂದರೆ +4a ಆಗುತ್ತೆ. ಓಕೆ, ಇದಿಷ್ಟು ರೈಟ್ ಹ್ಯಾಂಡಲ್ಲಿ ಬರುತ್ತೆ. ಸೊ ಈ ಕಡೆ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1, ಹಾಗೆ ಈ ಕಡೆಗೆ x -2 ಹೋಲ್ ಸ್ಕ್ವೇರ್ ಸಿಂಪ್ಲಿಫೈ ಮಾಡಿದಾಗ ಏನು ಬಂತು, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4. ಇವಾಗ ಎಕ್ಸ್ ಟರ್ಮ್ಸ್ನ ಒಂದು ಕಡೆ ಮಾಡ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಹಾಗೆಯೇ ಪ್ಲಸ್ 3x ಈ ಕಡೆ ಪ್ಲಸ್ 4x ಈ ಕಡೆ ಬಂದರೆ -4x ಆಯಿತು. ಆಲ್ರೆಡಿ +1 ಇದೆ, ಈ +4ನ ಈ ಕಡೆ ತಂದರೆ -4 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. 3x - 4x -x, ಹಾಗೆಯೇ -4ಅಲ್ಲಿ 1ನ ಮೈನಸ್ ಮಾಡ್ತೀವಿ, ಸೊ -3 ಆಗುತ್ತೆ, 0. ಸೊ ಇಲ್ಲೂ ಕೂಡ ನೋಡಿ ಡಿಗ್ರಿ ಏನಿದೆ, ಎಕ್ಸ್ ಸ್ಕ್ವೇರ್ ಟರ್ಮ್ ಇಲ್ವೇ ಇಲ್ಲ ಅಲ್ವಾ, ಸೊ ಡಿಗ್ರಿ ಏನಾಯಿತು, 1 ಇದೆ. ಸೊ therefore this is not a quadratic equation. ಓಕೆ, quadratic equation ಇಷ್ಟೇ. ನಾ 7th ಕ್ವೆಶ್ಚನ್ನ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, x + 2 ಹೋಲ್ ಕ್ಯೂಬ್ ಆ್ಯಂಡ್ is equal to 2x into x square minus 1 ಇದೆ. ಸೊ ಇದನ್ನು x + 2 ಹೋಲ್ ಕ್ಯೂಬ್ನ ಯಾವ ಥರ ಬರೀತೀರಾ, a + b ಹೋಲ್ ಕ್ಯೂಬ್. ಓಕೆ, a + b ಹೋಲ್ ಕ್ಯೂಬ್ನ ಫಾರ್ಮುಲಾ ಏನು, a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಆಮೇಲೆ ಇಂಟು ದ ಬ್ರ್ಯಾಕೆಟ್ a + b. ಕರೆಕ್ಟಾ? ಸೊ ಇದನ್ನು ನೀವು ಈ ಥರನೂ ಬರೀಬೋದು, a ಕ್ಯೂಬ್ ಪ್ಲಸ್ b ಕ್ಯೂಬ್. ಓಕೆ, ಮಲ್ಟಿಪ್ಲೈ ಮಾಡಿದ್ಮೇಲೆ 3 ಫಸ್ಟ್ಗೆ ಎಗೆ ಮಲ್ಟಿಪ್ಲೈ ಮಾಡ್ತೀವಲ್ವಾ, ಸೊ 3a² b ಆಮೇಲೆ ಪ್ಲಸ್ 3ab ಸ್ಕ್ವೇರ್, ಹಿಂಗಂದ್ರೂ ನಡೆಯುತ್ತೆ. ಸೊ ಇಲ್ಲಿ ನೋಡಿ, ಎ ಅಂದರೆ ಎಕ್ಸ್ ಇದೆ, ಬಿ ಅಂದರೆ 2 ಇದೆ. ಸೊ ಇದರ ವ್ಯಾಲ್ಯೂಸನ್ನು ಹಾಕಿ ಬಿಡೋಣ. ಎ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್ ಆ್ಯಂಡ್ ಬಿ ಕ್ಯೂಬ್. ಓಕೆ, ಬಿ ಕ್ಯೂಬ್ ಆಗಬೇಕಿದು. ಸೊ ಬಿ ಕ್ಯೂಬ್ ಅಂದರೆ 2ನ ಕ್ಯೂಬ್ ಪ್ಲಸ್ 3a² b, 3 ಇಂಟು ಎ ಅಂದರೆ ಎಕ್ಸ್ ಸ್ಕ್ವೇರ್ ಇಂಟು ಬಿ ಅಂದರೆ 2 ಆಗುತ್ತೆ. ಆಮೇಲೆ 3 ಇಂಟು ab ಸ್ಕ್ವೇರ್, ಎ ಅಂದರೆ ಎಕ್ಸ್ ಮಾತ್ರ, ಬಿ ಅಂದರೆ 2 ಸ್ಕ್ವೇರ್. ಓಕೆ, ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಪ್ಲಸ್ 2 ಕ್ಯೂಬ್ ಅಂದರೆ 2 ಇಂಟು 2 4, 4 ಇಂಟು 2 8, 2 ಕ್ಯೂಬ್ ಅಂದರೆ 8 ಆಯಿತು, ಪ್ಲಸ್ 3 ಇಂಟು 2 6 ಆಯಿತು, 6x ಸ್ಕ್ವೇರ್. ದೆನ್ ಅಗೇನ್ ಪ್ಲಸ್ 3, 2 ಸ್ಕ್ವೇರ್ ಏನಾಯಿತು, 4 ಆಯಿತು. ಸೊ 4 ಇಂಟು 3 12 ಆಯಿತು, 12 ಜೊತೆಗೆ ಎಕ್ಸ್ ಇದೆ, ಸೊ 12x. ಇದು x + 2 ಹೋಲ್ ಕ್ಯೂಬ್ನ ಸಿಂಪ್ಲಿಫೈ ಮಾಡಾದ್ಮೇಲೆ. ಓಕೆನಾ, ಸೊ ಅದನ್ನು ನಾನಿಲ್ಲಿ ಇಟ್ಕೊಳ್ತೀನಿ. ಸೊ ಈ ಸೈಡಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ x³ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಡಿಗ್ರಿನ ಡಿಸೆಂಡಿಂಗ್ ಆರ್ಡ್ರಲ್ಲಿ ಇಟ್ಕೊಳ್ತೀನಿ. ಓಕೆನಾ, ಸೊ x³ ಆದಮೇಲೆ ನಾನು x² ತೊಗೊಳ್ತಾ ಇದ್ದೀನಿ, ಪ್ಲಸ್ 6x². ಎಲ್ಲ ಪಾಸಿಟಿವ್ ನಂಬರ್ಸ್ ಆಗಿರೋದ್ರಿಂದ ನೀವು ಹಿಂದೆ ಮುಂದೆ ಮಾಡಿ ತೊಗೊಳ್ಬೋದು. ಓಕೆನಾ, ಸೊ x³ ಪ್ಲಸ್ 6x² ಆಮೇಲೆ ಪ್ಲಸ್ 12x. ಸೊ ಎಕ್ಸ್ನ ಡಿಗ್ರಿ ಏನಿದೆಯಲ್ಲ ಅದನ್ನು ನಾನು ಡಿಸೆಂಡಿಂಗ್ ಆರ್ಡ್ರಲ್ಲಿ ತೊಗೊಳ್ತಾ ಇದ್ದೀನಿ, ಸಿಂಪ್ಲಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದು ಒಂದು ಸೈಡ್ ಆಯಿತು. ಆಮೇಲೆ ಈ ಕಡೆಗೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 2xನ x² ಮಲ್ಟಿಪ್ಲೈ ಮಾಡಿದರೆ 2x³ ಆಗುತ್ತೆ. ಆಮೇಲೆ 2x ಇಂಟು -1 -2x. ಓಕೆ, ಈಗ x³ ಹಾಗೆ ಎಕ್ಸನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೊಗೊಂಡೋಗೋಣ. ಸೊ x³ ಆದಮೇಲೆ ಈ ಕಡೆಗೆ ಏನಿದೆ, 2x³ ಇದೆ. ಸೊ ಈ ಕಡೆ ಹೋಗಿ -2x³ ಆಗುತ್ತೆ. ನೆಕ್ಸ್ಟ್ ಟರ್ಮ್ ಏನಿದೆ, 6x² ಇದೆ. ಸೊ ಈ ಕಡೆ ಯಾವುದೇ x² ಟರ್ಮ್ ಇಲ್ಲ. ಸೊ ನೆಕ್ಸ್ಟ್ x ಟರ್ಮ್ಗೆ ಹೋಗೋಣ, ಪ್ಲಸ್ 12x. ಈ ಕಡೆಗೆ
ಮೈನಸ್ 2x ಇದೆಯಲ್ಲ ಅದನ್ನು ಈ ಕಡೆ ತಂದು ಪ್ಲಸ್ 2x ಆಗುತ್ತೆ. ಸೊ ಕಾನ್ಸ್ಟೆಂಟ್ ಟರ್ಮ್ 8 ಇದೆ. ಸೊ ಇವಾಗ ರೈಟ್ ಹ್ಯಾಂಡಲ್ಲಿ ಏನು ಉಳ್ಕೊಳ್ಳಿಲ್ಲ. 2x ಕ್ಯೂಬನ್ನು ಕೂಡ ನಾವು ಕಳಿಸಿದ್ವಿ, ಆಮೇಲೆ 2xನ ಕೂಡ ಕಳಿಸಿದ್ದೀವಿ. ಸೊ ಇಲ್ಲಿ 0 ಉಳ್ಕೊಳ್ಳುತ್ತೆ. ಇವಾಗ ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಕ್ಯೂಬ್ ಮೈನಸ್ 2x ಕ್ಯೂಬ್, 2x ಕ್ಯೂಬಲ್ಲಿ x ಕ್ಯೂಬ್ ತೆಗೆದ್ರೆ ಮೈನಸ್ ಎಕ್ಸ್ ಕ್ಯೂಬ್ ಉಳ್ಕೊಳ್ಳುತ್ತೆ, ಪ್ಲಸ್ 6x ಸ್ಕ್ವೇರ್, ಆಮೇಲೆ 12x ಪ್ಲಸ್ 2x ಪ್ಲಸ್ 14x ಪ್ಲಸ್ 8 ಈಕ್ವಲ್ ಟು 0. ಸೊ ಇವಾಗ ನೋಡಿ ಎಕ್ಸ್ ಸ್ಕ್ವೇರ್ ಇದೆ ಅಂದ್ ಮಾತ್ರಕ್ಕೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲ. ಯಾಕಂದ್ರೆ ನಾವು ಯಾವಾಗಲೂ ಏನು ನೋಡಬೇಕು, ಎಕ್ಸ್ನ ಹೈಯೆಸ್ಟ್ ಡಿಗ್ರಿ ನೋಡಬೇಕು. ಯಾವುದೇ ಇಕ್ವೇಶನ್ ಅಲ್ಲಿ ಎಕ್ಸ್ನ ಹೈಯೆಸ್ಟ್ ಡಿಗ್ರಿ ನೋಡಿ, ಹೈಯೆಸ್ಟ್ ಡಿಗ್ರಿ ಕ್ಯೂಬ್ ಇದೆ ಅಲ್ವಾ ಇಲ್ಲಿ. ಸೊ ಡಿಗ್ರಿ ಹಾಗಾದ್ರೆ ಏನಾದಾಗಾಯ್ತು, ಎಕ್ಸ್ನ ಡಿಗ್ರಿ ಬಂದು 3 ಆದಾಗಾಯ್ತು. ಸೊ therefore even though x square is present but highest degree ಏನಿದೆ 3 ಇದೆ. So therefore it is not a quadratic equation. Not a quadratic equation. ಸೊ ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ, ಏನಂದ್ರೆ ಎಕ್ಸ್ ಸ್ಕ್ವೇರ್ ಪ್ರೆಸೆಂಟ್ ಇದೆಯಲ್ಲ, ಸೊ ಕ್ವಾಡ್ರಾಟಿಕ್ ಇಕ್ವೇಶನ್. ನೋ, ಹೈಯೆಸ್ಟ್ ಡಿಗ್ರಿ ಏನಿದೆ ಎಕ್ಸ್ದು 3 ಇದೆ ಅಲ್ವಾ. ಸೊ ಫಸ್ಟ್ 3 ಇರೋದ್ರಿಂದ ಇದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಹೈಯೆಸ್ಟ್ ಡಿಗ್ರಿ 2 ಇದ್ರೆ ಮಾತ್ರ ಕ್ವಾಡ್ರಾಟಿಕ್ ಇಕ್ವೇಶನ್. ಓಕೆ, ಸೊ ಲಾಸ್ಟ್ ಕ್ವಶನ್ ನೋಡೋಣ, 8th question. So x cube minus 4x square minus x plus 1 equal to x minus 2 whole cube. So x minus 2 whole cube ಅನ್ನ ಸಿಂಪ್ಲಿಫೈ ಮಾಡೋಣ. ಸೊ a minus b whole cube ಅದೇ ಇದು. ಓಕೆ, ಈ ಫಾರ್ಮಲ್ಲಿ ಇದೆ ಅಲ್ವಾ. ಸೊ a cube minus b cube minus 3ab into the bracket a minus b. ಓಕೆ, ಇಷ್ಟು ಫಾರ್ಮುಲಾ ಅಂತೂ ನಿಮಗೆ ಗೊತ್ತಿರಲೇಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಇದನ್ನು ಈ ಥರ ಬರ್ಕೊಳ್ಳೋಣ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಎಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 3a² ಬಿ, ಆಮೇಲೆ ಮೈನಸ್ 3ab ಮೈನಸ್ ಬಿಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಮೈನಸ್ ಫಸ್ಟ್ ಆಫ್ ಆಲ್ ಪ್ಲಸ್ ಆಯಿತು, ಆಮೇಲೆ 3a ಆಮೇಲೆ b ಸ್ಕ್ವೇರ್ ಆಗುತ್ತೆ. ಓಕೆ, 3ab². ಇವಾಗ ಎ ನ ವ್ಯಾಲ್ಯೂ ಏನಿದೆ, ಎ ನ ವ್ಯಾಲ್ಯೂ ಎಕ್ಸ್ ಇದೆ, ಬಿ ನ ವ್ಯಾಲ್ಯೂ ಮೈನಸ್ 2 ಇದೆ, ರೈಟ್. ಇದು ಬಿ ನ ವ್ಯಾಲ್ಯೂ. ಸೊ ಇಲ್ಲಿ ಹಾಕ್ತಾ ಹೋಗೋಣ. ಸೊ ಎ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್ ಆಯಿತು, ಮೈನಸ್ ಬಿ ಕ್ಯೂಬ್ ಅಂದರೆ ಮೈನಸ್ 2ನ ಕ್ಯೂಬ್. ಓಕೆ, ಮೈನಸ್ 2ನ ಕ್ಯೂಬ್, ಆಮೇಲೆ ಮೈನಸ್ 3a² ಅಂದರೆ ಎಕ್ಸ್ ಸ್ಕ್ವೇರ್, ಬಿ ಅಂದರೆ ಮೈನಸ್ 2 ಪ್ಲಸ್ 3x, ಎ ಅಂದರೆ ಎಕ್ಸ್ ಅಲ್ವಾ. ಸೊ ನೆಕ್ಸ್ಟ್ ಮತ್ತೆ ಬಿ ಸ್ಕ್ವೇರ್ ಇದೆ, ಬಿ ಸ್ಕ್ವೇರ್ ಅಂದರೆ ಮೈನಸ್ 2². ಓಕೆ, ನೆಕ್ಸ್ಟ್ ನೋಡಿ ಎಕ್ಸ್ ಕ್ಯೂಬ್, ಇಲ್ಲಿ ಮೈನಸ್ 2ನ ಕ್ಯೂಬ್, ಮೈನಸ್ 2ನ ಕ್ಯೂಬ್ ಅಂದರೆ ಮೈನಸ್ 2 ಇಂಟು ಮೈನಸ್ 2 ಇಂಟು ಮೈನಸ್ 2. ಸೊ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಮಲ್ಟಿಪ್ಲೈ ಮಾಡಿದಾಗ, ಮತ್ತೆ ಪ್ಲಸ್ಸನ್ನು ನೆಗೆಟಿವ್ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಆಗುತ್ತೆ. ಸೊ ಮೈನಸ್ 8 ಬರುತ್ತೆ. ಓಕೆನಾ, ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಮೈನಸ್ 8 ಆಗುತ್ತೆ. ಸೊ ಮೈನಸ್ ಆಫ್ ಮೈನಸ್ 8. ಓಕೆ, ನೆಕ್ಸ್ಟ್ 3x² ಇಂಟು ಮೈನಸ್ 2 ಇದೆ. ಸೊ 3 ಇಂಟು ಮೈನಸ್ 2 ಮೈನಸ್ 6 ಆಯಿತು, ಮೈನಸ್ 6 ಇಂಟು x² ಮೈನಸ್ 6x². ಓಕೆ, ಮೈನಸ್ 6x² ಹಾಗೆ ಬರ್ಕೊಳ್ತೀನಿ, ಕನ್ಫ್ಯೂಸ್ ಆಗ್ಬಿಡ್ತೀರ. ಓಕೆ ಓಕೆ, ನೆಕ್ಸ್ಟ್ ನೋಡಿ ಮೈನಸ್ 2ನ ಸ್ಕ್ವೇರ್ ಅಂದರೆ 4 ಇಂಟು 3 12x ಆಗುತ್ತೆ. ಓಕೆ, 12x. ಸೊ ನೆಕ್ಸ್ಟ್ ನೋಡಿ ಎಕ್ಸ್ ಕ್ಯೂಬ್ ಮೈನಸ್ ಮೈನಸ್ ಪ್ಲಸ್ 8 ಆಯಿತು, ಹಾಗೆಯೇ ಪ್ಲಸ್ 6x² ಪ್ಲಸ್ 12x. ಓಕೆ, ಇನ್ನು ಲೆಫ್ಟ್ ಹ್ಯಾಂಡ್ ಕಡೆನ ಟರ್ಮ್ಸ್ನ ಎಲ್ಲನೂ ಬರ್ಕೊಳ್ಳೋಣ. ಎಕ್ಸ್ ಕ್ಯೂಬ್ ಮೈನಸ್ 4x², ಓಕೆ, ಮೈನಸ್ ಎಕ್ಸ್ ಪ್ಲಸ್ 1, ಹಾಗೆ ಎಕ್ಸ್ ಮೈನಸ್ 2 ಕ್ಯೂಬ್ನ ಸಿಂಪ್ಲಿಫೈ ಮಾಡಿದ್ಮೇಲೆ ಏನು ಬಂತು, x³ ಪ್ಲಸ್ 6x² ಪ್ಲಸ್ 12x ಪ್ಲಸ್ 8. ಅದನ್ನು ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಸೊ ಇವಾಗ ಎಕ್ಸ್ ಕ್ಯೂಬ್ ಎರಡೂ ಕಡೆ x³ ಇದೆ. ಸೊ ಎನಿವೇ ಅದು ಈ ಕಡೆ ಬಂದರೆ ಕ್ಯಾನ್ಸಲ್ ಆಗುತ್ತೆ. ಸೊ x³ ಕ್ಯಾನ್ಸಲ್ ಆಯಿತು,
minus 4x square 6x square ಈ ಕಡೆ ಬಂತು minus 6x square ಆಯಿತು ಆಮೇಲೆ minus x ಈ plus 12x ಏನಿದೆಯಲ್ಲ minus 12x ಆಗುತ್ತೆ plus 1 ಈ 8 minus 8 ಆಗುತ್ತೆ done then see minus 4x square minus 8 sorry 6x square minus 10x square ಹಾಗೆಯೇ minus 12x minus x minus 13x plus 1 sorry 1 minus 8 ಏನಾಗುತ್ತೆ minus 7 ಆಗುತ್ತೆ okay minus 7 equal to 0 ಓಕೆನಾ ಸೊ ಇಲ್ಲಿ ನೀವು ನೆಗೆಟಿವ್ನ ಕಾಮನ್ ತೆಗೆದು ಆ ಕಡೆ ಕಳಿಸಿದಾಗ ಪಾಸಿಟಿವ್ಸ್ ಆಗಿಬಿಡುತ್ತೆ ಇದೆಲ್ಲ ಓಕೆನಾ ನೋಡಿ ನೆಗೆಟಿವ್ನ ಕಾಮನ್ ತೆಗೆದ್ರೆ ಆಲ್ರೆಡಿ ನಮಗೆ ಗೊತ್ತು ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಲೇ ಬಂದಿದೆ ಅಂತ ಯಾಕೆ ಡಿಗ್ರಿ 2 ಬಂದಿದೆ ಅಲ್ವಾ ಸೊ ಇದು ನಿಮಗೆ ಬೇಕಾದರೆ ಓಕೆನಾ ಸೊ ಪ್ಲಸ್ 13x ಉಳ್ಕೊಳ್ಳುತ್ತೆ ಒಳಗಡೆ ಪ್ಲಸ್ 7 0 ನೆಗೆಟಿವ್ನ ಕಾಮನ್ ತೆಗೆದು ಈ ಕಡೆ ಕಳಿಸಿದ್ರೆ 0 ಆಗುತ್ತೆ ಸೊ ಆನ್ಸರ್ ಏನಾಯಿತು 10x ಸ್ಕ್ವೇರ್ ಪ್ಲಸ್ 13x ಪ್ಲಸ್ 7 ಸೊ ಡಿಗ್ರಿ ಏನಿದೆ ಡಿಗ್ರಿ 2 ಇದೆ therefore it is a quadratic equation ಡನ್ ಸೊ ಇಲ್ಲಿಗೆ ಕ್ವೆಶ್ಚನ್ ನಂಬರ್ 1 ಮುಗೀತು ಕ್ವೆಶ್ಚನ್ ನಂಬರ್ 2ನ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ